ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ಮಹಿಳಾ ಟೆಕ್ಕಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ವೇಳೆ ಒಂದೊಂದೇ ಬಯಲಿಗೆ ಬರ್ತಾ ಇದೆ ಹಂತಕನ ವಿಕೃತಿ. ಬೆಂಗಳೂರಿನಲ್ಲಿ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯ ಸಮಯದಲ್ಲಿ ಒಂದೊಂದೇ ಬಯಲಿಗೆ ಬರ್ತಾ ಇದೆ ಹಂತಕನ ವಿಕೃತಿ ಹೇಗಿತ್ತು ಅಂತ. ಕೊಲೆ ಬಳಿಕ ಎಸ್ಕೇಪ್ ಆಗುವ ಬಗ್ಗೆ ರೆಕ್ಕೆಯನ್ನ ರೆಡಿ ಮಾಡಿದ್ದ ಹಂತಕ ಇದ್ದ. ಅತ್ಯಾಚಾರಕ್ಕೆ ಯತ್ನಿಸಿದ್ದ ವೇಳೆ ವಿಕೃತಿ ತೋರಿರುವ ಹಂತಕ ಈತ. ಅತ್ಯಾಚಾರಕ್ಕೆ ಯತ್ನಿಸಿದಂತ ಸಂದರ್ಭದಲ್ಲಿ ವಿಕೃತಿಯನ್ನು ತೋರಿದ. ಸ್ಲೈಡ್ ಡೋರ್ ಓಪನ್ ಮಾಡಿ ಹಿಂಬದಿಯಿಂದ ಈ ಪಾಪಿ ಹಿಡಿದಿದ್ದ. ಒದ್ದಾಡಿದ್ದಾಗ ಸೋಫಾಗೆ ಶರ್ಮಿಳಾ ತಲೆ ತಗಲಿ ತೀವ್ರತರನಾದಂಥ ರಕ್ತಸ್ರಾವ ಆಗಿದೆ. ಆದರೂ ಕೂಡ ಶರ್ಮಿಳಾನ್ನ ಹಿಡಿದುಕೊಂಡು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಬೆಂಗಳೂರಲ್ಲಿ ಒಂದು ಘಟನೆ ಆಗಿತ್ತು, ಶರ್ಮಿಳಾ ಕೊಲೆ ಪ್ರಕರಣ. ಇವರೇ ಇದನ್ನ ತನಿಖೆ ಮಾಡ್ತಾ ಇದ್ರು ಪೊಲೀಸರು. ಒಂದು ಸ್ಲೈಡ್ ಡೋರ್ ಅನ್ನ ಓಪನ್ ಮಾಡಿ ಹಿಂಬದಿಯಿಂದ ಈ ವ್ಯಕ್ತಿಯನ್ನ ಹಿಡಿದಿದ್ರು. ಒದ್ದಾಡ್ತಾ ಇದ್ದಾಗ ಶರ್ಮಿಳಾ ತಲೆ ಸೋಪಾಗ ತಗಲಿತ್ತು, ತೀವ್ರ ರಕ್ತಸ್ರಾವ ಆಗ್ತಾ ಇತ್ತು. ಆ ಸಮಯದಲ್ಲೂ ಕೂಡ ಈ ವ್ಯಕ್ತಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಮಹಿಳೆ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಕತ್ತನ್ನ ಹಿಸುಕಿ ಕೊಲೆ ಮಾಡಿದ್ದಂಥ ಹಂತಕ ಈತ. ಬಳಿಕ ತಾನೇ ಯುವತಿ ಬಟ್ಟೆಗಳನ್ನು ಬಿಚ್ಚಿ ಅದೇ ಬಟ್ಟೆಗಳಿಂದ ರಕ್ತವನ್ನು ಒರೆಸಿ ನೀರಲ್ಲಿ ತೊಳೆದಿದ್ದ ಈ ಆರೋಪಿ. ಈ ವೇಳೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಶೀಘ್ರ ಸ್ಖಲನವಾಗಿ ಬಿಡ್ತು ಅಂತ ಈ ಆರೋಪಿ ಹೇಳಿದ್ದಾನೆ. ಆ ಬಳಿಕ ಬೀರುವಿನಲ್ಲಿದ್ದಂಥ ಬಟ್ಟೆಗಳನ್ನು ತಂದು ತಾನೇ ಯುವತಿಗೆ ಹಾಕಿದ್ದ. ಯುವತಿಯನ್ನ ಅಂಗಾತ ಮಲಗಿಸಿ ಅನುಮಾನ ಬಾರದಂತೆ ಈತ ಹೋಗ್ಬಿಟ್ಟಿದ್ದ. ನಂತರ ಟಾಪ್ ಸೇರಿ ಬಟ್ಟೆಗಳನ್ನು ಮಂಚದ ಮೇಲಿಟ್ಟು ಟಿಶ್ಯೂ ಪೇಪರ್ಗೆ ಬೆಂಕಿ ಹಚ್ಚಿದ್ದ. ಆದರೆ ಪ್ಯಾಂಟ್ ಮಿಸ್ ಆಗಿದ್ದು ಅದನ್ನು ಪಕ್ಕದ ಮನೆಯ ಮರದ ಮೇಲೆ ಬಿಸಾಕಿ ಹೋಗಿದ್ದ. ಇದೇ ವೇಳೆ ಯುವತಿಯ ಫೋನ್ ತೆಗೆದುಕೊಂಡು ಹೋಗಿದ್ದ ಈ ಆರೋಪಿ ಮೊಬೈಲ್ ತೆಗೆದುಕೊಂಡು ಹೋಗಿ ಸ್ವಿಚ್ ಆಫ್ ಮಾಡಿದ್ದ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ಸಿಕ್ತಿಲ್ಲ ಪ್ರಮುಖ ಸಾಕ್ಷ್ಯ. ಅತ್ಯಾಚಾರಕ್ಕೆ ಯತ್ನಿಸಿದ FSL ರಿಪೋರ್ಟ್ ಬಂದರೆ ಅದೇ ಪ್ರಮುಖ ಸಾಕ್ಷ್ಯ ಆಗುತ್ತೆ. ಆರೋಪಿಯ ಫಿಂಗರ್ ಪ್ರಿಂಟ್ ಮನೆಯಲ್ಲಿ ಯುವತಿಯ ದೇಹದ ಮೇಲೆ ಸಿಗದೆ ಸಾಕ್ಷಿನಾಶ ಆಗಿದೆ. ಮನೆಯಲ್ಲಿ ಬೆಂಕಿ ಹಚ್ಚಿದ್ದ ಪರಿಣಾಮ ಹೊಗೆ ಕಾಣಿಸಿಕೊಂಡು ಎಲ್ಲ ಸಾಕ್ಷ್ಯಗಳು ಕೂಡ ನಾಶ ಆಗಿದೆ. ಕಳೆದ ತಿಂಗಳು ನಡೆದಂತಹ ಪ್ರಕರಣ ಇದು. ಶರ್ಮಿಳಾ DK ಅಂತ ಇವರೇ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ. ಇವರೇ ಜನವರಿ 3ನೇ ತಾರೀಕಿಗೆ ಅಂದರೆ ಕಳೆದ ತಿಂಗಳು 3ನೇ ತಾರೀಕಿಗೆ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದದ್ದಂತಹ ಘಟನೆ ಇದು. ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದರು ಶರ್ಮಿಳಾ. ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದರು. ಪಕ್ಕದ ಕಡೆ ಇದ್ದಂಥ ಈ ವ್ಯಕ್ತಿ ಸ್ಲೈಡ್ ಡೋರನ್ನು ಓಪನ್ ಮಾಡಿ ಒಳಗಡೆ ಬಂದಿದ್ದ. ಮನೆಯಲ್ಲಿ ಯಾರೂ ಇಲ್ಲದದ್ದನ್ನು ಗಮನಿಸಿ ಅದಾದ ನಂತರ ನೀವು ಗಮನಿಸ್ತಾ ಇದ್ದೀರಿ, ಆವಾಗಲೇ ಹೇಳ್ತಾ ಇದ್ದೆ, ಬೆಂಕಿ ಹಚ್ಚಿ ಹೋಗಲಾಗಿತ್ತು. ಮೊದಲು ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಈ ಪ್ರಕರಣದಲ್ಲಿ ಅನೇಕರನ್ನ ವಿಚಾರಣೆ ಮಾಡಿದ್ರು ಪೊಲೀಸರು. ಅದಾದ ನಂತರ ಈ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆ ಮಾಡೋದಕ್ಕೆ ಹೋದಾಗ ಈ ವ್ಯಕ್ತಿ ಕೆಲವೊಂದಿಷ್ಟು ಸತ್ಯಗಳನ್ನು ಬಾಯ್ಬಿಟ್ಟಿದ್ದ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಶ್ವನಾಥ್, ಜನವರಿ 3ನೇ ತಾರೀಕಿಗೆ ನಡೆದಂತ ಈ ಪ್ರಕರಣದ ಬಗ್ಗೆ ಏನಿದೆ ಈಗ ಅಪ್ಡೇಟ್? ಎಲ್ಲಿಗೆ ಬಂತು ತನಿಖೆ? ಪ್ರವೀಣ್, ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಟೆಕ್ಕಿ ಶರ್ಮಿಳಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇರುವಂತದ್ದು. ಆರೋಪಿ ಕರ್ನಲ್ ಕುರ ಏನಿದ್ದಾನೆ,
ಈ ಶರ್ಮಿಳಾಳನ್ನ ಹೇಗಾದ್ರೂ ಮಾಡ್ಲಿ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡ್ಕೊಂಡ್ಬಿಟ್ಟಿದ್ದ. ಹೀಗಾಗಿ ಆತನೇ ಬಾಯ್ ಬಿಟ್ಟಿರೋ ಹಾಗೆ ತನಿಖೆಯ ಸಂದರ್ಭದಲ್ಲಿ 3 ರಿಂದ 4 ಬಾರಿ ಯಾವ ರೀತಿಯಾಗಿ ಆಕೆಯ ಮನೆಗೆ ಎಂಟ್ರಿ ಕೊಡಬೇಕು ಮತ್ತು ಯಾವ ರೀತಿಯಾಗಿ ಒಳಗಡೆ ಹೋಗಬೇಕು, ಕಿಟಕಿಯ ವಿಂಡೋ ಏನು ಸ್ಲೈಡ್ ವಿಂಡೋ ಅದನ್ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ 4-5 ಬಾರಿ ಪ್ರಯತ್ನವನ್ನು ಕೂಡ ಪಟ್ಟಿದ್ದ ಮತ್ತು ರೆಕ್ಕಿ ಕೂಡ ಮಾಡಿರ್ತಾನೆ. ಅದಾದ್ಮೇಲೆ ಏನು ಪ್ಲಾನ್ ನಂತೆ ಆತ ಏನು ಮನೆಗೆ ಎಂಟ್ರಿ ಕೊಡ್ತಾನೆ, ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಶರ್ಮಿಳಾ ಮೇಲೆ ಮುಗಿ ಬೀಳ್ತಾನೆ. ಆ ಸಂದರ್ಭದಲ್ಲಿ ಆಕೆ ಕೂಡ ಪ್ರತಿರೋಧವನ್ನು ಪಡ್ತಾಳೆ. ಪ್ರತಿರೋಧವನ್ನು ಒಡ್ಡಿದಂತಹ ಸಂದರ್ಭದಲ್ಲಿ ಅಲ್ಲೇ ಬಿದ್ದಂತಹ ಒಂದು ಏನು ಗಟ್ಟಿಯಾದಂತಹ ಪದಾರ್ಥದಿಂದ ಆಕೆ ತಲೆಗೆ ಹೊಡಿತಾನೆ. ಆ ಸಂದರ್ಭದಲ್ಲಿ ಆಕೆ ತೀವ್ರ ರಕ್ತಸ್ರಾವ ಆಗುತ್ತೆ ಮತ್ತು ಗೋಡೆಗೂ ಕೂಡ ಆಕೆ ತಲೆಯನ್ನ ಡಿಚ್ಚಿ ಹೊಡಿಸಿರುವಂತದ್ದಂತೆ ಮತ್ತು 2 ಬಾರಿ ಅದೇ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾನೆ. ಅದಾದ್ಮೇಲೆ ತೀವ್ರ ರಕ್ತಸ್ರಾವವಾಗಿ ಆಕೆ ಅಲ್ಲಿಯೇ ಕುಸಿದು ಬೀಳ್ತಾಳೆ ಮತ್ತು ಮೃತಪಡ್ತಾಳೆ ಕೂಡ. ಹೀಗಾಗಿ ಆಕೆಯ ಈ ಒಂದು ಕೊಲೆಯ ಒಂದು ಕರಾಮತ್ತಿಗೆ ಏನು ಗೊತ್ತಾಗಬಾರದು ಅನ್ನೋ ಒಂದು ಆಂಗಲಲ್ಲಿ ಆತ ಏನ್ ಮಾಡ್ತಾನೆ ಅಂತಂದ್ರೆ, ಮನೆಯಲ್ಲಿ ಆಕೆಯ ಬಟ್ಟೆಯನ್ನ ಸಂಪೂರ್ಣವಾಗಿ ಅಲ್ಲಿಯೇ ಆಕೆಯನ್ನ ವ್ಯವಸ್ಥೆಗೊಳಿಸ್ತಾನೆ. ಅಂದ್ರೆ ಮೃತದೇಹವನ್ನು ವ್ಯವಸ್ಥೆಗೊಳಿಸಿ ಆ ಬಟ್ಟೆಯಿಂದಲೇ ರಕ್ತವನ್ನ ಒರೆಸಿ ಆ ಕಂಪ್ಲೀಟ್ ಆಗಿ ಆ ಬಟ್ಟೆಯನ್ನ ಒಂದು ವಾಶ್ ಟಬ್ ಏನಿರುತ್ತೆ ಆ ಬಾತ್ ಟಬ್ ನಲ್ಲಿ ಹೋಗಿ ಅಲ್ಲಿಯೇ ತೊಳೆದು ನಂತರ ಬೇರೆ ಬಟ್ಟೆಯನ್ನು ಕೂಡ ಹಾಕೊಂಡಿರುವಂತದ್ದು. ಇದಕ್ಕೂ ಮುಂಚೆ ಆತನ ಒಂದು ಕೃತ್ಯ ಏನಿದೆ, ಒಂದು ಹೇಯಕರ ಕೃತ್ಯವನ್ನ ಆತ ಮಾಡಿರುವಂತದ್ದು. ಅಂದ್ರೆ ಆಕೆಯ ಮೇಲೆ, ಅಂದ್ರೆ ಶವದ ಮೇಲೆಗೆ ಅತ್ಯಾಚಾರಕ್ಕೂ ಕೂಡ ಆತ ಪ್ರಯತ್ನವನ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಶೀಘ್ರ ಸ್ಖಲನ ಆಗುತ್ತೆ. ಹೀಗಾಗಿ ಆತ ಆಕೆಯನ್ನ ಅಲ್ಲಿಗೆ ಬಿಡ್ತಾನೆ. ಅದಾದ್ಮೇಲೆ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಕರ್ನಲ್ ಕುನ್ನಯ್ಯನ ವಿಕೃತ ಮನಸ್ಥಿತಿ. ಆತ ಕೊಲೆ ಮಾಡ್ತಾನೆ, ಕೊಲೆ ಮಾಡಿದ್ರು ಕೂಡ ಶವದ ಜೊತೆಗೆ ಸಂಭೋಗವನ್ನ ಮಾಡ್ಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಆತ ತನ್ನ ಮನಸ್ಥಿತಿಯನ್ನ ಕೇವಲ 18 ರಿಂದ 19 ವರ್ಷಕ್ಕೆ ಇಟ್ಕೊಂಡಿದ್ದಾನೆ ಅಂತ ಅಂದ್ರೆ ಎಷ್ಟು ವಿಕೃತವಾದ ಮನಸ್ಥಿತಿ ಆತರದ್ದಿರ್ಬೇಕು. ಸದ್ಯಕ್ಕೆ ಆತನ ಫಿಂಗರ್ ಪ್ರಿಂಟ್ ಆಗಿರಬಹುದು ಮತ್ತು FS ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತು ಆತನ ಹೇಳಿಕೆಯ ಆಧಾರದ ಮೇಲೆ ಈಗಾಗಲೇ ತನಿಖೆ ನಡೀತಾ ಇದೆ ಮತ್ತು FSLಗೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ, ಅಂದ್ರೆ ಕೆಲವೊಂದು ಮಾಹಿತಿಗಳನ್ನ ಕೇಳೋದಕ್ಕೆ ಆತ ಬಳಸಿದಂತಹ ಬಟ್ಟೆ ಆಗಿರಬಹುದು, ಸ್ಥಳದಲ್ಲಿ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಂತಹ ಕೆಲವೊಂದು ವಸ್ತುಗಳೇನಿದೆ ಅವೆಲ್ಲವನ್ನೂ ಕೂಡ FSL ಕಳುಹಿಸಲಾಗಿದೆ. ಅದು ಯಾವಾಗ ಬರುತ್ತೋ ಆ ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಒಟ್ಟಾರೆಯಾಗಿ ಟೆಕ್ಕಿ ಏನು ಹತ್ಯೆ ಏನಿತ್ತು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಆದ್ರೆ ಈ ಕರ್ನಲ್ ಕುರೈ ಎಂಬ ಈ ಹಂತಕ ಏನಿದಾನಲ್ಲ, ಈತನ ವಿಕೃತ ಮನಸ್ಥಿತಿ ಕೂಡ ತನಿಖೆಯ ಸಂದರ್ಭದಲ್ಲಿ ಈಗ ಬಯಲಾಗಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.